ನಾಳೆ ಬರ್ಡೇ ಇಟ್ಕೊಂಡು ಇವತ್ತು ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ ಬೆಳಗ್ಗೆನೆ ನಮ್ಮ ಮನೆಯವರು ಒಂದ್ ಮದ್ವೆ ಇದೆ, ಹೋಗ್ ಬರ್ತೀನಿ ಅಂತ ಹೋದ್ರು. ಅದಕ್ಕೇನೆ ನಾನು ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂತಾ ಇದ್ದೆ. ಮನೆ ಕ್ಲೀನ್ ಮಾಡ್ಕೊಂಡು ನಾನು ತಿಂಡಿ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ 12 ಗಂಟೆ ಆಗೇ ಹೋಯ್ತು. ತಿಂಡಿಗೆ ಚಪಾತಿ ಮತ್ತೆ ಚಟ್ನಿ ಮಾಡ್ಕೊಂಡಿದ್ದೆ. ತಿಂಡಿ ಮುಗಿಸ್ಕೊಂಡು ಬೆಳಗ್ಗೆನೆ ಸ್ವಲ್ಪ ಬಟ್ಟೆ ಹಾಕಿದ್ದೆ, ಅವನ್ನೆಲ್ಲ ಒಣಗಾಕ್ ಬಂದೆ. ನನ್ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದ್ರು. ಇಬ್ರು ಕೂಡ ಬೇಗ ರೆಡಿಯಾಗಿ ಟೌನ್ ಒಳಗಡೆ ಹೋದ್ವಿ. ನಾನು ಬರ್ತಡೆಗೆ ಅಂತ ತಗೊಂಡಿ ಡ್ರೆಸ್ ಎಲ್ಲ ಫುಲ್ ಲೂಸ್ ಆಗ್ತಾ ಇತ್ತು. 2 ಡ್ರೆಸ್ ಕೂಡ ಫಿಟ್ ಮಾಡಿಸ್ಬೇಕಾಗಿತ್ತು. ಫಿಟ್ ಮಾಡಿಸ್ಕೊಂಡು ಅಲ್ಲಿಂದ ಫ್ಯಾನ್ಸಿ ಸ್ಟೋರಿಗೆ ಹೋದ್ವಿ. ಅಲ್ಲಿ ನಾನು ಬೇಕಾಗಿರೋದೆಲ್ಲ ತಗೊಂಡು ಮನೆಗ್ ಬಂದು ಬೆಳಗ್ಗೆ ಮನೆ ಕ್ಲೀನ್ ಮಾಡಿದಾಗ ಸೋಫಾ ಕವರ್ ಏನು ಹಾಕಿರ್ಲಿಲ್ಲ. ನಮ್ಮ ಮನೆಯವರು ಎಲ್ಲ ನೀಟಾಗಿ ಹಾಕೊಟ್ರು. ಸಂಜೆ ಆಗ ನಮ್ಮ ಮನೆಯವರು ಸ್ವಲ್ಪ ಟೌನ್ ಒಳಗಡೆ ಹೋಗಿ ಬರ್ತೀನಿ ಅಂತ ಹೋದ್ರು. ಎಲ್ಲಾ ಹುಡುಗಿರು ನಡೆ ಬರ್ಡೇ ಅಂದ್ರೆ ಎಲ್ಲ ಖುಷಿಯಾಗಿರ್ತಾರೆ, ಆದ್ರೆ ನನ್ಗೆ ಏನಕ್ಕೋ ಬೇಜಾರಾಗ್ತಾ ಇತ್ತು. ಬೇಜಾರಾಗೋದಿಕ್ಕೆ ಏನು ಕಾರಣನೇ ಇರಲ್ಲ, ಆದ್ರೂ ಕೂಡ ಬೇಜಾರಾಗ್ತಾ ಇರುತ್ತೆ ಒಂದೊಂದ್ಸಲಿ. ಒಂದ್ ಕಡೆ ಬೇಜಾರಾಗ್ತಾ ಇತ್ತು, ಇನ್ನೊಂದ್ ಕಡೆ ತಲೆ ಬೇರೆ ಭಾರ ಅನ್ನಿಸ್ತಿತ್ತು. ಅದಕ್ಕೇನೆ ಕಾಫಿ ಮಾಡ್ಕೊಂಡ್ ಕೊಡ್ದೆ. ನಮ್ಮ ಮನೆಯವರು ಟೌನ್ ಇಂದ ಬರುವಾಗ ಸ್ಯಾಂಡ್ವಿಚ್ ಕೂಡ ತಂದಿದ್ರು. ಸ್ಯಾಂಡ್ವಿಚ್ ತಿಂದು ಈ ದಿನ ಇನ್ ಮಾಡ್ದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.